ಓಕೆ, ಈಗ ಇವರು ನಯನ್ ಅವರು ಕಾಮಿಡಿನ ಎಲ್ಲಿ ಉದ್ಭವ ಆಗುತ್ತೆ ಅಂತ ಹೇಳಿದ್ರು, ಫ್ಲೈಟ್ ಅಲ್ಲಿ ಉದ್ಭವ ಆಗುತ್ತೆ ಅಂತ ಹೇಳಿದ್ರು. ಈಗ ನಾವೊಂದು ಇಲ್ಲೇ ಕ್ರಿಯೇಟ್ ಮಾಡೋಣ, ಇಲ್ಲೇ ಕಾಮಿಡಿ ಕ್ರಿಯೇಟ್ ಮಾಡೋಣ. ಒಂದಷ್ಟು ಕ್ವಶನ್ ಕೇಳುವಾಗ ಈಗ ಆಡಿಯನ್ಸ್ ಎಲ್ಲ ಪಟಪಟ ಅಂತ ಒಂದೊಂದು ಕ್ವಶನ್ಗೆ ಯಾವ ತರ ರೆಸ್ಪಾನ್ಸ್ ಮಾಡ್ತಾರೆ ನೋಡೋಣ. ಈಗ ನೀವು ನಾನು ಕೇಳೋ ಪ್ರಶ್ನೆಗೆ ಫಸ್ಟ್ ತಪ್ಪು ಉತ್ತರ ಹೇಳ್ಬೇಕು. ಹಾ, ಆಮೇಲೆ ಅದಕ್ಕೆ ಸರಿ ಉತ್ತರ ಹೇಳ್ಬೇಕು. ಪಟಪಟ ಅಂತ ಹೋಗೋಣ. ಪಟಪಟ ಅಂತ ನನ್ ತಲೆನೇ ಪಟಪಟ ಅಂತ ಓಡಲ್ಲ. ಹಂಗೆ ಮಿನಿಮಮ್ 3 ಸೆಕೆಂಡ್ ಆದ್ರೂ ಬೇಕು. ಓಕೆ, 3 ಸೆಕೆಂಡ್ ತಗೊಳ್ಳಿ. ನಿಮ್ಮನ್ನ ಅರೆಸ್ಟ್ ಮಾಡಿದ್ರೆ ಅದು ಯಾವುದಕ್ಕಾಗಿ? ನನ್ ಗಂಡನ್ ಹೊಡೆದಿದ್ದಕ್ಕಾಗಿ. ಇಷ್ಟೋ ತನಕ ಕತೆ ಹೇಳ್ಬಿಟ್ಟು ಕೊನೆಗೆ ಗಂಡನ ಹೊಡೆದಕ್ಕಾಗಿ ಅಂತ ತಪ್ಪು ಹೇಳ್ಬೇಕು ಅಂತ ತಾನೇ ಹೇಳಿ. ಸರಿ ಹೇಳಿ. ಮೋಸ್ಟ್ಲಿ ಯಾರನ್ನೋ ಬೈದಿರ್ತೀನಿ, ಅದಕ್ಕಾಗಿ. ಇದಕ್ಕೆಲ್ಲ ಅರೆಸ್ಟ್ ಮಾಡ್ತಾರಾ? ಎಸ್. ಓಕೆ, ಯಾರನ್ನಾದ್ರೂ ಮೊದಲು ಭೇಟಿಯಾದ ನಂತರ ನೀವು ಗಮನಿಸುವಂತ ಮೊದಲ ವಿಷಯ ಯಾವುದು? ಅವ್ರ ಎಕ್ಕಡ. ಸುಳ್ಳ ಇದು? ಸರಿ. ಅವ್ರ ಬಟ್ಟೆ. ಓಕೆ, ನಿಮ್ಮ ಬಗ್ಗೆ ನೀವು ಕೇಳಿದಂತ ವಿಚಿತ್ರ ಗಾಸಿಪ್ ಯಾವುದು? ಸುಳ್ಳು ಹೇಳ್ಬೇಕು ಫಸ್ಟ್. ವಿಚಿತ್ರವಾದ ಗಾಸಿಪ್, ನಯನ ಓಡಿ ಹೋಗಿದ್ದಾಳೆ. ಸತ್ಯ? ಸತ್ಯ ಇಸ್ ನಯನ ಮದ್ವೆಗೆ ಮುಂಚೆ ಪ್ರೆಗ್ನೆಂಟ್. ಈಗ ಸತ್ಯ ಕಟ್ ಮಾಡಿ ನಯನ ಓಡೋಗಿದ್ದಾಳೆ ತಮ್ನೈಲ್. ನಾನು ಓಡೋಗಿದ್ರೆ ನನ್ನ ಗಂಡನ ಜೊತೆಗೆ. ನೀವು ಮೊದಲ ಬಾರಿಗೆ ಮಾಡಿದ ಕೊನೆಯ ಕೆಲಸ ಯಾವುದು? ಏನ? ನೀವು 3 ಸೆಕೆಂಡ್ ಬೇಕಾಗುತ್ತಾ? ಈಗ 10 ಸೆಕೆಂಡ್ ಬೇಕಾಗುತ್ತೆ? ಕ್ವಶನ್ ಅರ್ಥ ಆಗ್ಲಿಲ್ಲ. ನೀವು ಮೊದಲ ಬಾರಿಗೆ ಮಾಡಿದ ಕೊನೆಯ ಕೆಲಸ ಯಾವುದು? ಕಳ್ತನ. ಸುಳ್ಳು? ಸತ್ಯ? ಕಳ್ತನ. ನಮ್ಮ ಅಪ್ಪನ ಜೋಬಲ್ ಒಂದ್ 10 ರೂಪಾಯಿ ತಗೊಂಡಿದ್ದೆ. ಆಮೇಲೆ ನಮ್ಮ ಅಪ್ಪ 100 ಜನ್ಮಕ್ಕೆ ಆಗಷ್ಟು ತೆಗೆದ್ರು. ಅವತ್ತೇ ಲಾಸ್ಟ್ ಮಾಡ್ಬಿಟ್ಟೆ. ಹಂಗೆ. ನಿಮ್ಗೆ ಇಷ್ಟವಾದಂತ ಪರಿಮಳ ಯಾವುದು? ಸುಳ್ಳು ಹೇಳ್ಬೇಕು ಫಸ್ಟ್. ಇಪ್ಪೆ. ಸುಳ್ಳ? ಸತ್ಯ? ಪಾರಿಜಾತ. ಈಗ ಇಲ್ಲೆಲ್ಲ ಹೆಣ್ಮಕ್ಳು ಇದಾರಲ್ವಾ, ಫಸ್ಟ್ ಸುಳ್ಳು ಹೇಳ್ಬೇಕು. ಹೆಣ್ಮಕ್ಳು ಕೆಲ್ಸಕ್ಕೆ ರಜೆ ಹಾಕ್ಬೇಕಾದ್ರೆ ಹೇಳುವಂತ 3 ಸುಳ್ಳುಗಳು. ಹುಷಾರಿಲ್ಲ ಸರ್. ಹುಷಾರಿಲ್ಲ ಫಿಕ್ಸಾ? ಹುಷಾರಿಲ್ಲ ಸರ್. ಒಂದು ನೆಕ್ಸ್ಟ್ ಏನು? 3 ಹೇಳ್ಬೇಕು. 3 ಹೇಳ್ಬೇಕಾ? ನಮ್ಮ ಯಜಮಾನ್ರಿಗೆ ಹುಷಾರಿಲ್ಲ ಸರ್. ನಮ್ಮ ಅತ್ತೆ ಹೊಟ್ಟೋದ್ರು ಸರ್. ಸತ್ಯ? ಸತ್ಯ ಸರ್. ಆಕ್ಚುಲಿ ನಂಗೆ ಬೇರೆ ಕೆಲಸ ಆಯ್ತು ಇವತ್ತು. ನಮ್ಮ ಯಜಮಾನ್ರದ್ದು ಏನೋ ಅದ್ರದ್ದು ಕಂಪನಿ ಬ್ಯಾಂಕ್ ಕೆಲಸ, ಅದು ಕೆಲಸ, ಇದು ಕೆಲಸ, ಆ ತರ ಹೇಳಿ ರಜಾ ತಗೋ. ಆಗುತ್ತಾ? ಎಸ್. ನಿಜನಾ? ನಿಜ. ಗ್ಯಾರಂಟಿನಾ? ಯಾರು ನಂಬಲ್ಲ. ಸತ್ಯ ಹೇಳಿ ಹೋಗ್ತೀರಾ ಎಲ್ರು? ಸತ್ಯ. ಇದು ಸತ್ಯನಾ? ಬೇರೆಯವರ ಮದುವೆಗೆ ಕದ್ದು ಊಟಕ್ಕೆ ಹೋಗಿದ್ದೀರಾ? ಎಸ್, ಹೋಗಿದ್ದೀನಿ. ಸತ್ಯನಾ ಸುಳ್ಳ? ಸತ್ಯ. ಫಸ್ಟ್ ಸುಳ್ಳು ಹೇಳ್ಬೇಕಾ? ಸಾರಿ, ಹೋಗಿಲ್ಲ. ಸತ್ಯ? ಹೋಗಿದ್ದೀನಿ. ಓ ಸೂಪರ್. ಬಟ್ ಅವ್ರೆಲ್ಲಾರು ನನ್ನ ಅವಾಗ ಅವ್ರ ಏನ್ ಗೊತ್ತಾ, ನನ್ನ ಕೇಳಲೋ ಇಲ್ಲ. ಗಂಡಿನ ಕಡೆಯವರ ಹೆಣ್ಣಿನ ಕಡೆಯವರ ಅಂದ. ನಯನ ಅವ್ರೆ ನೀವು ಬಂದಿದೆ? ಯಾ ಹುಡ್ಗ ನನ್ನ ಕ್ಲಾಸ್ಮೇಟ್. ಆಮೇಲೆ ಹುಡ್ಗನ್ ಹೋಗಿ ನೋಡ ಕೆಟ್ಟ ಜೀವ ಆಗೋಯ್ತು. ಅವ್ನ ಅಂಕಲ್ ಇದ್ದಂಗಿದ್ದ. ಓಕೆ, ಈಗ ತಪ್ಪುತ್ರ ಮಾತ್ರ ಹೇಳ್ಬೇಕು. ತಪ್ಪುತ್ರ ಮಾತ್ರ. ಬ್ಯಾಟಲ್ಲಿ ಆಡುವ ಆಟ ಯಾವುದು? ಬ್ಯಾಟಲ್ಲಿ ಆಡುವ ಆಟ ಯಾವುದು? ತಪ್ಪುತ್ರ ಮಾತ್ರ ಹೇಳ್ಬೇಕು. ವಾಲಿಬಾಲ್. ತಮ್ನೈಲ್. ಈ ಸಲ ಕಪ್ ಯಾರ್ದು? ತಪ್ಪುತ್ರ ಹೇಳ್ಬೇಕು. ಅಲ್ಲ. ನಮ್ದಲ್ವಾ? ಅಲ್ಲ. ಓಕೆ. ಬಾಯಾರಿಕೆ ಆದಾಗ ಏನ್ ಕುಡಿತೀರಾ? ಅನ್ನ. ಕುಡಿತೀರಾ? ಅನ್ನ. ತಪ್ಪು. ಓಕೆ. ಜ್ವರ ಬಂದಾಗ ಎಲ್ಲಿ ಹೋಗ್ತೀರಾ? ಲವರ್ ಹತ್ರ ಹೋಗ್ತಾರಂತ. ನಿಮ್ಮ ಹೆಸರೇನು? ಶರತ್. ಜೆಂಡರೇ ಚೇಂಜ್ ಮಾಡ್ಕೊಂಡ್ಬಿಟ್ರು ಇವರು. ಓಕೆ. ನಿಮ್ಮ ಗಂಡನ ಹೆಸರೇನು? ನಯನ. ಬ್ರಿಲಿಯಂಟ್ ಆನ್ಸರ್. ಇದ್ರಲ್ಲಿ ನೀವು ಸಿಕ್ಕಾಕೋತೀರಾ ಅನ್ಕೊಂಡಿದೆ, ಪರವಾಗಿಲ್ಲ. ಓಕೆ, ಈಗ ವಿರುದ್ಧ ಪದ ಹೇಳಬೇಕು. ವಿರುದ್ಧ ಪದ. ಸುಳ್ಳು ಸತ್ಯ ಆತರ ಅಲ್ಲ, ಆಪೋಸಿಟ್ ವರ್ಡ್ಸ್. ನಯನ. ಅಶ್ವಥ್. ನಾನೇನಾ? ಆಪೋಸಿಟ್ ನೀವಲ್ವಾ? ಹೌದಾ? ಹಿಂಗ್ ಆಪೋಸಿಟ್ ಕೂತಿರೋದಕ್ಕೆ. ಅಂದ್ರೆ ನಿಮ್ಗೆ ಯಾರು ವಿರೋಧಿಗಳು? ಅಂದ್ರೆ ನಯನ ಅವ್ರಿಗೆ ಯಾರು ವಿರೋಧಿಗಳೇ ಇಲ್ಲ. ಎವ್ರಿಬಡಿ ಆರ್ ಮೈ ಲವರ್ಸ್. ಓಕೆ. ಹೆಂಡತಿ. ನಂಗೆ ಅರ್ಥ ಆಗ್ಲಿಲ್ಲ. ಹೆಂಡತಿ ಅಂದ್ರೆ ಗಂಡ ಅಂತ ಹೇಳ್ಬೇಕಾ? ಅಲ್ಲ, ವಿರುದ್ಧ ಪದ ಹೇಳಿ. ಹೆಂಡತಿ. ಬರ್ಲಿ. ದೇವತೆ. ಹೆಂಡತಿ ಆಪೋಸಿಟ್ ವರ್ಡ್ ದೇವತೆ. ಮೋಸ್ಟ್ಲಿ ಸಮಾನಾರ್ಥಕ ಪದ ಒಪ್ಕೋತೀನಿ ಬೇಕಾದ್ರೆ. ಹೌದಾ? ನೀವು ಆಪೋಸಿಟ್ ಅಂದ್ರೆ ಹೆಂಡತಿ ಯಾವತ್ತು ದೇವತೆ ಆಗಕ್ ಆಗಲ್ಲ ಅಲ್ವಾ? ಮತ್ತೆ ಅಲ್ಲ, ನಮ್ಮ ಯಜಮಾನ್ರು ಆ ಸತ್ಯನ ತುಂಬಾ ವರ್ಷ. ಗೊತ್ತಾಯ್ತು ಬಿಡಿ. ಮಕ್ಳಿಗೆ ಆಪೋಸಿಟ್ ಪದ ಹೇಳ್ಬೇಕಾ? ಇದೇನೋ ನಂಗೆ ಸಖತ್ ಯೋಚನೆ ಮಾಡಿ ಹೇಳ್ಬೇಕು ಈ ತರದೆಲ್ಲ ಆಪೋಸಿಟ್ ವರ್ಡ್. RCB ಕಪ್ಪು ನಮ್ದೆ. CSK ಅನ್ಬೇಕಾ? ಥೂ, ನಾನ್ ತಪ್ಪಾಗೂ ಹೇಳಲ್ಲಪ್ಪ. ಚಿಚಿ. ಓಕೆ. ಪಟ್ಟಂತ 5 ಆನ್ಸರ್ ಪಟ್ಟಂತ ಹೇಳ್ಬೇಕೀಗ. ಓಕೆ. ಮನೆ ಒಳಗೆ ಕುಡಿಯೋದೇನೇನು? ಐದು. ನೀರು, ಜ್ಯೂಸು, ಗಂಜಿ, ಅಂಬ್ಲಿ. ಇನ್ನೇನು ಅಷ್ಟೇ ಅಲ್ವಾ? 4 ಆಯ್ತು. ಬಿಸ್ಕಿ. ಹಾಗಾದ್ರೆ ಮನೆ ಹೊರಗಡೆ ಕುಡಿಯೋದೇನೇನು? ಮನೆ ಹೊರಗಡೆ ಕುಡಿಯೋದು
ಕುಡಿಯೋದು ಕಬ್ಬಿನ ಜ್ಯೂಸು, ಹಾ. ಲಿಂಬೆಹಣ್ಣು ಜ್ಯೂಸು, ಹಾ. ಇನ್ನು ಏನೇನೋ ಇರ್ತವೆ. ಆ ಜ್ಯೂಸು ಈ ಜ್ಯೂಸು ಮತ್ತೊಂದು ಜ್ಯೂಸು. ಮತ್ತೊಂದು ಜ್ಯೂಸು, MRP ಜ್ಯೂಸು. ಓಕೆ, ಅಡುಗೆಗೆ ಬಳಸುವ 5 ಮಸಾಲಾ ಪದಾರ್ಥಗಳು. ಗರಂ ಮಸಾಲ, ಖಾರದ ಪುಡಿ, ಅರ್ಶಿನ ಪುಡಿ, ಧನಿಯಾ ಪುಡಿ, ಹಾ. ಇನ್ಯಾವ ಪುಡಿ ಇಲ್ಲ, ಉಪ್ಪಿನ ಪುಡಿ. ಉಪ್ಪಿನ ಪುಡಿ. ಹೆಂಡತಿಯರು ಗಂಡನಿಗೆ ಮಾಡುವ 5 ಸಹಾಯ. 5 ಸಹಾಯ: ಕಾಲೊತ್ತದು, ಬಟ್ಟೆ ಒಕ್ಕೊಡೋದು, ಬೆನ್ನುಜ್ಜೋದು, ಲವ್ ಮಾಡೋದು, ಅಡ್ಗೆ ಮಾಡೋದು. ಗಂಡಂದಿರು ಹೆಂಡತಿಗೆ ಮಾಡುವ ಸಹಾಯ 5. ಆಚೆ ಕರ್ಕೊಂಡು ಹೋಗೋದು, ಶಾಪಿಂಗ್ ಮಾಡ್ಸೋದು, ಒಡವೆ ಕೊಡ್ಸೋದು, ಸೀರೆ ಕೊಡ್ಸೋದು, ಪಿಕ್ಚರ್ ಕರ್ಕೊಂಡು ಹೋಗೋದು. ಪ್ರೀತಿಯಲ್ಲಿದ್ದಾಗ ಹುಡುಗ ಹುಡುಗಿ ಕೊಡೋ ಪ್ರಾಮಿಸ್ ಏನು? 5. ನಾನು ಇನ್ ಬಿಟ್ಟೋಗಲ್ಲ, ನಿನ್ನೇ ಮದ್ವೆ ಆಯ್ತೀನಿ, ನಮ್ಮ ಅಪ್ಪನ ಒಪ್ಸೇ ಮದ್ವೆ ಆಯ್ತೀನಿ, ಮದ್ವೆ ಆದ್ಮೇಲೆ ಸ್ವಿಟ್ಜರ್ಲೆಂಡ್ ನಿಮ್ಮೂರ್ಗ್ ಹೋಗೋಣ, ಆಮೇಲೆ ಗ್ರ್ಯಾಂಡ್ ಆಮೇಲೆ ಬಿಟ್ಟೋಗೋಣ. ಓಕೆ, ವ್ಯತ್ಯಾಸಗಳು ಲಾಸ್ಟ್ ಕಾರ್ಯಕ್ರಮದ ಕೊನೆ ಅಂತ ಎಲ್ಲರೂ ಕೂಡ ಪ್ರೋತ್ಸಾಹ ಕೊಡಿ. ವ್ಯತ್ಯಾಸಗಳು ಅಂತ ಅಂದ್ರೆ ಈಗ ಒಂದಕ್ಕೆ ಮತ್ತೆ ಇನ್ನೊಂದಕ್ಕಿರೋ ವ್ಯತ್ಯಾಸಗಳು ಹೇಳ್ಬೇಕು. ಗಂಡ ಹೆಂಡತಿ ಒಂದ್ ಲೈನಲ್ಲಿ ಹೇಳಿ ವ್ಯತ್ಯಾಸ. ಅಂದ್ರೆ ನೀವೀಗ ಗಂಡ ಚಿತ್ರಗುಪ್ತ, ಹೆಂಡತಿ ಯಮಧರ್ಮರಾಯ ಅಷ್ಟೇ. ಒಪ್ತೀರಾ ಇದನ್ನ? ಹ್ಞೂ ಒಪ್ಕೋತೀನಿ, ನಾನು ಒಪ್ಕೋತೀನಿ. ಓಕೆ, ಎಣ್ಣೆ ಮತ್ತು ಎಣ್ಣೆ. ಎಣ್ಣೆ ಮತ್ತು ಎಣ್ಣೆ. ಒಂದೆಣ್ಣೆ ಜೀವಕ್ಕೆ ತಂಪು, ಇನ್ನೊಂದೆಣ್ಣೆ ಹೊಟ್ಟೆಗೆ ತಂಪು ಅಷ್ಟೇನೆ. ಓಕೆ, ಆಟ ಮತ್ತೆ ಜೊತೆ ಆಟ. ಥೋ ಅಸಹ್ಯ. ಆಟ ಆಡ್ಬೇಕು ಅಂದ್ರೆ ಏನ್ ಹೇಳಿ ನಾನು ಇದನ್ನ. ರನ್ನಿಂಗ್ ರೇಸ್ ಆಟ ಆಡೋದು, ಕಬಡ್ಡಿ, ಜೊತೆ ಆಟ, ಕಬಡ್ಡಿ, ವಾಲಿಬಾಲ್. ಲವ್ ಮ್ಯಾರೇಜ್ ಮತ್ತೆ ಅರೇಂಜ್ ಮ್ಯಾರೇಜ್ ಏನ್ ಹೇಳ್ಬೇಕು? ವ್ಯತ್ಯಾಸ. ವ್ಯತ್ಯಾಸ. ಲವ್ ಮ್ಯಾರೇಜ್ ನಾವೇ ವಿಷ ಕುಡಿಯೋದು, ಅರೇಂಜ್ ಮ್ಯಾರೇಜ್ ಎಲ್ಲರೂ ಸೇರ್ ವಿಷ ಹಾಕೋದು. ಲವ್ ಮ್ಯಾರೇಜ್ ಅಂದ್ರೆ ನಾವೇ ವಿಷ ಕುಡಿಯೋದು, ಅರೇಂಜ್ ಮ್ಯಾರೇಜ್ ಅಂದ್ರೆ ಎಲ್ಲರೂ ಸೇರ್ ವಿಷ ಎಲ್ಲರೂ ಸೇರಿ ವಿಷ ಹಾಕೋದು. Yes. ಒಟ್ಟಲ್ಲಿ ಮ್ಯಾರೇಜ್ ವಿಷ ಅಂದ್ರೆ ಅದು ಪಾಯಸ, ಬಟ್ ಅದು ವಿಷ ಅಂತ ಎಲ್ರಿಗೂ ಗೊತ್ತಿರುತ್ತೆ, ಆದ್ರೂ ಕುಡಿಸ್ತಾರೆ. ನೀವು ಸಾಯಿ, ನಾವು ಸತ್ತಿದೀವಿ ಅಂತ. ಓಕೆ ಓಕೆ, ಫೈನಲ್ ಕ್ವಶನ್ ನಿಮ್ಗೆ. ನಗು ಎಲ್ರಿಗೂ ಎಷ್ಟು ಇಂಪಾರ್ಟೆಂಟ್? ತುಂಬಾ ಇಂಪಾರ್ಟೆಂಟ್. ಮನುಷ್ಯನ್ಗೆ ನಗು ಅವನ ಆರೋಗ್ಯನ ಇಂಪ್ರೂವ್ ಮಾಡುತ್ತೆ, ಅವನ ಸ್ಟ್ರೆಸ್ ನ ಇಂಪ್ರೂವ್ ಮಾಡುತ್ತೆ. ಎಷ್ಟೇ ತೊಂದರೆಯಲ್ಲಿದ್ರು ಅದನ್ನ ಹೊರಗೆ ಬರೋದಕ್ಕೆ ಅವ್ನಿಗೆ ಇರೋದು ಏಕೈಕ ಒಂದು ಏನಾದ್ರು ವಿಧಾನ ಅಂತ ಏನಾದ್ರು ಇದ್ರೆ ನಗು. ಆ ನಗು ಎಲ್ಲಿ ಬರುತ್ತೆ ಅಂದ್ರೆ ಜನರ ಮಧ್ಯ ಬೆರೆತಾಗ, ಜನರ ಜೊತೆಗಿದ್ದಾಗ. ಸೊ ಆದಷ್ಟುನು ಈಗಿನ ನಿಮ್ಮ ಟೆಕ್ನಾಲಜಿಗಳನ್ನ ಬದಿಗಿಟ್ಟು ಜನರ ಜೊತೆಗೆ ಮಾತಾಡದಷ್ಟು ವಿಷಯಗಳನ್ನ ತಿಳ್ಕೊಳ್ತಾ ಹೋಗ್ತೀವಿ, ಅವಾಗ ಜಾಸ್ತಿ ನಗ್ತೀವಿ, ಅವಾಗ ಸ್ಟ್ರೆಸ್ ಸ್ವಲ್ಪ ಕಡಿಮೆ ಆಗತ್ತೆ ಅನ್ನೋದು. ಬಿಕಾಸ್ ನಾವು ಕಂಡುಕೊಂಡಿರೋದು ಹಾಗೇನೆ. ಥ್ಯಾಂಕ್ ಯು ಸೋ ಮಚ್ ಶೋಭಾ ಮೇಡಮ್. ಬಹುಶಃ ಮಾಧ್ಯಮದಲ್ಲಿ ಅಥವಾ ಸೋಷಿಯಲ್ ಮೀಡಿಯಾ ಹಿಂಗ್ ಬಂದಾಗ ನಾವು ನ್ಯೂಸ್ ಮಾಡುವಾಗ ಯಾರನ್ನು ಕೂಡ ಸಂತೃಪ್ತಿ ಮಾಡೋದಕ್ಕಾಗೋದಿಲ್ಲ. ಒಬ್ಬೊಬ್ರದ್ದು ಒಂದೊಂದು ಅಭಿಪ್ರಾಯ ಇರುತ್ತೆ. ಆದ್ರೆ ನಗು ಅಂತ ಬಂದಾಗ ನಾವೆಲ್ಲರನ್ನು ಕೂಡ ಸಂತೃಪ್ತಿ ಮಾಡಬಹುದು. ನಗಿಸಿ ಎಲ್ಲರೂ ಕೂಡ ಸಂತೃಪ್ತಿ ಆಗಿದ್ದೀರಾ? ಎಸ್. ಥ್ಯಾಂಕ್ ಯು ಸೋ ಮಚ್ ನಯನ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತು. ಓಕೆ, ಈಗ ಇವರು ನಯನ್ ಅವರು ಕಾಮಿಡಿನ ಎಲ್ಲಿ ಉದ್ಭವ ಆಗುತ್ತೆ ಅಂತ ಹೇಳಿದ್ರು, ಫ್ಲೈಟ್ ಅಲ್ಲಿ ಉದ್ಭವ ಆಗುತ್ತೆ ಅಂತ ಹೇಳಿದ್ರು. ಈಗ ನಾವೊಂದು ಇಲ್ಲೇ ಕ್ರಿಯೇಟ್ ಮಾಡೋಣ, ಇಲ್ಲೇ ಕಾಮಿಡಿ ಕ್ರಿಯೇಟ್ ಮಾಡೋಣ. ಒಂದಷ್ಟು ಕ್ವಶನ್ ಕೇಳುವಾಗ ಈಗ ಆಡಿಯನ್ಸ್ ಎಲ್ಲ ಪಟಪಟ ಅಂತ ಒಂದೊಂದು ಕ್ವಶನ್ಗೆ ಯಾವ ತರ ರೆಸ್ಪಾನ್ಸ್ ಮಾಡ್ತಾರೆ ನೋಡೋಣ. ಈಗ ನೀವು ನಾನು ಕೇಳೋ ಪ್ರಶ್ನೆಗೆ ಫಸ್ಟ್ ತಪ್ಪು ಉತ್ತರ ಹೇಳ್ಬೇಕು. ಆಮೇಲೆ ಅದಕ್ಕೆ ಸರಿ ಉತ್ತರ ಹೇಳ್ಬೇಕು. ಪಟಪಟ ಅಂತ ಹೋಗೋಣ. ಪಟಪಟ ಅಂತ ನನ್ನ ತಲೆನೇ ಪಟಪಟ ಅಂತ ಓಡಲ್ಲ. ಮಿನಿಮಮ್ 3 ಸೆಕೆಂಡ್ ಆದ್ರೂ ಬೇಕು. ಓಕೆ, 3 ಸೆಕೆಂಡ್ ತಗೊಳ್ಳಿ. ನಿಮ್ಮನ್ನ ಅರೆಸ್ಟ್ ಮಾಡಿದ್ರೆ ಅದು ಯಾವುದಕ್ಕಾಗಿ? ನನ್ ಗಂಡನ್ ಹೊಡೆದಿದ್ದಕ್ಕಾಗಿ. ಇಷ್ಟೋ ತನಕ ಕತೆ ಹೇಳ್ಬಿಟ್ಟು ಕೊನೆಗೆ ಗಂಡನ ಹೊಡೆದಕ್ಕಾಗಿ ಅಂತ ತಪ್ಪು ಹೇಳ್ಬೇಕು ಅಂತ ತಾನೇ ಹೇಳಿ. ಸರಿ ಹೇಳಿ. ಮೋಸ್ಟ್ಲಿ ಯಾರನ್ನೋ ಬೈದಿರ್ತೀನಿ, ಅದಕ್ಕಾಗಿ. ಬೈದಿದ್ದಕ್ಕೆಲ್ಲ ಅರೆಸ್ಟ್ ಮಾಡ್ತಾರಾ? ಎಸ್. ಓಕೆ, ಯಾರನ್ನಾದ್ರೂ ಮೊದಲು ಭೇಟಿಯಾದ ನಂತರ ನೀವು ಗಮನಿಸುವಂತ ಮೊದಲ ವಿಷಯ ಯಾವುದು? ಅವ್ರ ಎಕ್ಕಡ. ಸುಳ್ಳ ಇದು? ಸರಿ. ಅವ್ರ ಬಟ್ಟೆ. ಓಕೆ, ನಿಮ್ಮ ಬಗ್ಗೆ ನೀವು ಕೇಳಿದಂತ ವಿಚಿತ್ರ ಗಾಸಿಪ್ ಯಾವುದು? ಸುಳ್ಳು ಹೇಳ್ಬೇಕು ಫಸ್ಟ್. ವಿಚಿತ್ರವಾದ ಗಾಸಿಪ್, ನಯನ ಓಡಿ ಹೋಗಿದ್ದಾಳೆ. ಸತ್ಯ ಇಸ್ ನಯನ ಮದ್ವೆಗೆ ಮುಂಚೆ ಪ್ರೆಗ್ನೆಂಟ್. ಈಗ ಸತ್ಯ ಕಟ್ ಮಾಡಿ ನಯನ ಓಡೋಗಿದ್ದಾಳೆ ತಮ್ನೈಲ್. ನಾನು ಓಡೋಗಿದ್ರೆ ನನ್ನ ಗಂಡನ ಜೊತೆಗೆ. ನೀವು ಮೊದಲ ಬಾರಿಗೆ ಮಾಡಿದ ಕೊನೆಯ ಕೆಲಸ ಯಾವುದು? ಏನ? ನೀವು 3 ಸೆಕೆಂಡ್ ಬೇಕಾಗುತ್ತಾ? ಈಗ 10 ಸೆಕೆಂಡ್ ಬೇಕಾಗುತ್ತೆ. ಕ್ವಶನ್ ಅರ್ಥ ಆಗ್ಲಿಲ್ಲ. ನೀವು ಮೊದಲ ಬಾರಿಗೆ ಮಾಡಿದ ಕೊನೆಯ ಕೆಲಸ ಯಾವುದು? ಕಳ್ತನ. ಸುಳ್ಳು. ಸತ್ಯ? ಕಳ್ತನ. ನಮ್ಮ ಅಪ್ಪನ ಜೋಬಲ್ ಒಂದು 10 ರೂಪಾಯಿ ತಗೊಂಡಿದ್ದೆ. ಆಮೇಲೆ ನಮ್ಮ ಅಪ್ಪ 100 ಜನ್ಮಕ್ಕೆ ಆಗಷ್ಟು ತತ್ಕಿದ್ರು. ಅವತ್ತೇ ಲಾಸ್ಟ್ ಮಾಡ್ಬಿಟ್ಟೆ. ಹಂಗೆ. ನಿಮ್ಗೆ ಇಷ್ಟವಾದಂತ ಪರಿಮಳ ಯಾವುದು? ಸುಳ್ಳು ಹೇಳ್ಬೇಕು ಫಸ್ಟ್. ತಿಪ್ಪೆ. ಸುಳ್ಳ? ಸತ್ಯ? ಪಾರಿಜಾತ. ಈಗ ಇಲ್ಲೆಲ್ಲ ಹೆಣ್ಮಕ್ಳು ಇದಾರಲ್ವಾ, ಫಸ್ಟ್ ಸುಳ್ಳು ಹೇಳ್ಬೇಕು. ಹೆಣ್ಮಕ್ಳು ಕೆಲ್ಸಕ್ಕೆ ರಜೆ ಹಾಕ್ಬೇಕಾದ್ರೆ ಹೇಳುವಂತ 3 ಸುಳ್ಳುಗಳು. ಹುಷಾರಿಲ್ಲ ಸರ್. ಹುಷಾರಿಲ್ಲ ಫಿಕ್ಸಾ? ಹುಷಾರಿಲ್ಲ ಸರ್. ಒಂದು. ನೆಕ್ಸ್ಟ್ ಏನು? 3 ಹೇಳ್ಬೇಕು. 3 ಹೇಳ್ಬೇಕಾ? ನಮ್ಮ ಯಜಮಾನ್ರಿಗೆ ಹುಷಾರಿಲ್ಲ ಸರ್, ನಮ್ಮ ಅತ್ತೆ ಹೊಟ್ಟೋದ್ರು ಸರ್. ಸತ್ಯ?
ಸತ್ಯ ಸರ್, ಆಕ್ಚುಲಿ ನಂಗೆ ಬೇರೆ ಕೆಲಸ ಇತ್ತು ಇವತ್ತು. ನಮ್ಮ ಯಜಮಾನ್ರದ್ದು ಏನೋ ಅದ್ರದ್ದು ಕಂಪನಿ ಬ್ಯಾಂಕ್ ಕೆಲಸ, ಅದು ಕೆಲಸ ಇದು ಕೆಲಸ, ಆ ತರ ಹೇಳಿ ರಜಾ ತಗೋ. ಆಗುತ್ತಾ? ಎಸ್, ನಿಜನಾ? ನಿಜ. ಗ್ಯಾರಂಟಿನಾ? ಗ್ಯಾರಂಟಿನಾ? ಯಾರು ನಂಬಲ್ಲ. ಸತ್ಯ ಹೇಳಿ ಹೋಗ್ತೀರಾ ಎಲ್ರು? ನೀವು ಸತ್ಯ, ಇದು ಸತ್ಯನಾ? ಬೇರೆಯವರ ಮದುವೆಗೆ ಕದ್ದು ಊಟಕ್ಕೆ ಹೋಗಿದ್ದೀರಾ? ಎಸ್, ಹೋಗಿದ್ದೀನಿ. ಸತ್ಯನಾ ಸುಳ್ಳ? ಸತ್ಯ. ಫಸ್ಟ್ ಸುಳ್ಳು ಸುಳ್ಳು ಹೇಳ್ಬೇಕಾ? ಸಾರಿ, ಹೋಗಿಲ್ಲ. ಸತ್ಯ? ಹೋಗಿದ್ದೀನಿ. ಓ ಸೂಪರ್. ಬಟ್ ಅವರೆಲ್ಲರೂ ನನ್ನ ಅವಾಗ ಅವ್ರು ಏನ್ ಗೊತ್ತಾ, ನನ್ನ ಕೇಳಲೋ ಇಲ್ಲ, ಗಂಡಿನ ಕಡೆಯವರ ಹೆಣ್ಣಿನ ಕಡೆಯವರ ಅಂದ. ನಯನ ಅವರೇ ನೀವು ಬಂದಿದೆ. ಯಾ ಹುಡುಗ ನನ್ನ ಕ್ಲಾಸ್ಮೇಟ್. ಆಮೇಲೆ ಹುಡುಗನ ಹೋಗಿ ನೋಡ ಕೆಟ್ಟ ಜೀವ ಆಗೋಯ್ತು. ಅವ್ನ ಅಂಕಲ್ ಇದ್ದಂಗಿದ್ದ. ಓಕೆ, ಈಗ ಕ್ಲಾಸ್ಮೇಟ್. ಈಗ ತಪ್ಪುತ್ರ ಮಾತ್ರ ಹೇಳ್ಬೇಕು. ತಪ್ಪುತ್ರ ಮಾತ್ರ. ಬ್ಯಾಟಲ್ಲಿ ಆಡುವ ಆಟ ಯಾವುದು? ಬ್ಯಾಟಲ್ಲಿ ಆಡುವ ಆಟ ಯಾವುದು? ತಪ್ಪುತ್ರ ಮಾತ್ರ ಹೇಳ್ಬೇಕು. ವಾಲಿಬಾಲ್. ವಾಲಿಬಾಲ್. ತಮ್ನೈಲ್. ಈ ಸಲ ಕಪ್ ಯಾರ್ದು? ತಪ್ಪುತ್ರ ಹೇಳ್ಬೇಕು. ಅಲ್ಲ. ನಮ್ದಲ್ವಾ? ಅಲ್ಲ. ಓಕೆ. ಬಾಯಾರಿಕೆ ಆದಾಗ ಏನ್ ಕುಡಿತೀರಾ? ಅನ್ನ. ಕುಡಿತೀರಾ? ಅನ್ನ. ತಪ್ಪು. ಓಕೆ. ಜ್ವರ ಬಂದಾಗ ಎಲ್ಲಿ ಹೋಗ್ತೀರಾ? ಲವರ್ ಹತ್ರ. ಲವರ್ ಹತ್ರ ಹೋಗ್ತಾರಂತ. ನಿಮ್ಮ ಹೆಸರೇನು? ಶರತ್. ಜೆಂಡರೇ ಚೇಂಜ್ ಮಾಡ್ಕೊಂಡ್ಬಿಟ್ರು ಇವರು. ಓಕೆ. ನಿಮ್ಮ ಗಂಡನ ಹೆಸರೇನು? ನಯನ. ಬ್ರಿಲಿಯಂಟ್ ಆನ್ಸರ್. ಇದ್ರಲ್ಲಿ ನೀವು ಸಿಕ್ಕಾಕೋತೀರಾ ಅನ್ಕೊಂಡಿದೆ, ಪರವಾಗಿಲ್ಲ. ಓಕೆ, ಈಗ ವಿರುದ್ಧ ಪದ ಹೇಳಬೇಕು. ವಿರುದ್ಧ ಪದ. ಸುಳ್ಳು ಸತ್ಯ ಆತರ. ಅಲ್ಲ, ಆಪೋಸಿಟ್ ವರ್ಡ್ಸ್. ನಯನ. ಅಶ್ವಥ್. ನಾನೇನಾ? ನನಗೆ ಆಪೋಸಿಟ್ ನೀವಲ್ವಾ? ಹೌದಾ? ಹಿಂಗ್ ಆಪೋಸಿಟ್ ಕೂತಿರೋದಕ್ಕೆ. ಅಂದ್ರೆ ನಿಮ್ಗೆ ಯಾರು ವಿರೋಧಿ? ಅಂದ್ರೆ ನಯನ ಅವ್ರಿಗೆ ಯಾರು ವಿರೋಧಿಗಳೇ ಇಲ್ಲ. ಎವ್ರಿಬಡಿ ಆರ್ ಮೈ ಲವರ್ಸ್. ಓಕೆ. ಹೆಂಡತಿ. ಹೆಂಡತಿ. ನಂಗೆ ಅರ್ಥ ಆಗ್ಲಿಲ್ಲ. ಹೆಂಡತಿ ಅಂದ್ರೆ ಗಂಡ ಅಂತ ಹೇಳ್ಬೇಕಾ? ಅಲ್ಲ, ವಿರುದ್ಧ ಪದ ಹೇಳಿ. ಹೆಂಡತಿ. ಬರ್ಲಿ. ದೇವತೆ. ಹೆಂಡತಿ ಆಪೋಸಿಟ್ ವರ್ಡ್ ದೇವತೆ. ಮೋಸ್ಟ್ಲಿ ಸಮಾನಾರ್ಥಕ ಪದ ಒಪ್ಕೋತೀನಿ ಬೇಕಾದ್ರೆ. ಹೌದಾ? ಹಾ. ನೀವು ಆಪೋಸಿಟ್ ಅಂದ್ರೆ ಹೆಂಡತಿ ಯಾವತ್ತು ದೇವತೆ ಆಗಕ್ ಆಗಲ್ಲ ಅಲ್ವಾ? ಮತ್ತೆ ಅಲ್ಲ, ನಮ್ಮ ಯಜಮಾನ್ರು ಆ ಸತ್ಯನ ತುಂಬಾ ವರ್ಷ. ಗೊತ್ತಾಯ್ತು ಬಿಡಿ. ಮಕ್ಕಳು. ಮಕ್ಳಿಗೆ ಆಪೋಸಿಟ್ ಪದ ಹೇಳ್ಬೇಕಾ? ಇದೇನೋ ನಂಗೆ ಸಖತ್ ಯೋಚನೆ ಮಾಡಿ ಹೇಳ್ಬೇಕು ಈ ತರದೆಲ್ಲ ಆಪೋಸಿಟ್ ವರ್ಡ್. RCB ಕಪ್ಪು. ನಮ್ದೆ. CSK ಅನ್ಬೇಕಾ? ಥೂ, ನಾನ್ ತಪ್ಪಾಗೂ ಹೇಳಲ್ಲಪ್ಪ. ಚಿಚಿ. ಓಕೆ. ಪಟ್ ಅಂತ 5 ಆನ್ಸರ್ ಪಟ್ ಅಂತ ಹೇಳ್ಬೇಕೀಗ. ಓಕೆ. ಮನೆ ಒಳಗೆ ಕುಡಿಯೋದೇನೇನು? ನೀರು. 5. ನೀರು, ಜ್ಯೂಸು, ಗಂಜಿ, ಅಂಬ್ಲಿ. ಇನ್ನೇನು ಅಷ್ಟೇ ಅಲ್ವಾ? 4 ಬಿಸ್ಕಿ. ಹಾಗಾದ್ರೆ ಮನೆ ಹೊರಗಡೆ ಕುಡಿಯೋದೇನೇನು? ಮನೆ ಹೊರಗಡೆ ಕುಡಿಯೋದು ಕಬ್ಬಿನ ಜ್ಯೂಸು, ಲಿಂಬೆಹಣ್ಣು ಜ್ಯೂಸು, ಇನ್ನು ಏನೇನೋ ಇರ್ತವೆ. ಆ ಜ್ಯೂಸು, ಈ ಜ್ಯೂಸು, ಮತ್ತೊಂದು ಜ್ಯೂಸು. MRP ಜ್ಯೂಸು. ಓಕೆ. ಅಡುಗೆಗೆ ಬಳಸುವ 5 ಮಸಾಲಾ ಪದಾರ್ಥಗಳು. ಗರಂ ಮಸಾಲ, ಖಾರದ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ, ಇನ್ಯಾವ ಪುಡಿಲ್ಲ, ಉಪ್ಪಿನ ಪುಡಿ. ಹೆಂಡತಿಯರು ಗಂಡನಿಗೆ ಮಾಡುವ 5 ಸಹಾಯ. 5 ಸಹಾಯ. ಕಾಲೊತ್ತದು, ಬಟ್ಟೆ ಒಕ್ಕೊಡೋದು, ಬೆನ್ನುಜ್ಜೋದು, ಲವ್ ಮಾಡೋದು, ಅಡ್ಗೆ ಮಾಡೋದು. ಗಂಡಂದಿರು ಹೆಂಡತಿಗೆ ಮಾಡುವ ಸಹಾಯ 5. ಆಚೆ ಕರ್ಕೊಂಡು ಹೋಗೋದು, ಶಾಪಿಂಗ್ ಮಾಡ್ಸೋದು, ಒಡವೆ ಕೊಡ್ಸೋದು, ಸೀರೆ ಕೊಡ್ಸೋದು, ಪಿಕ್ಚರ್ ಕರ್ಕೊಂಡು ಹೋಗೋದು. ಪ್ರೀತಿಯಲ್ಲಿದ್ದಾಗ ಹುಡುಗ ಹುಡುಗಿ ಕೊಡೋ ಪ್ರಾಮಿಸ್ ಏನು? 5. ನಾನು ಇನ್ ಬಿಟ್ಟೋಗಲ್ಲ, ನಿನ್ನೇ ಮದ್ವೆ ಆಯ್ತೀನಿ, ನಮ್ಮ ಅಪ್ಪನ ಒಪ್ಸೇ ಮದ್ವೆ ಆಯ್ತೀನಿ, ಮದ್ವೆ ಆದ್ಮೇಲೆ ಸ್ವಿಟ್ಜರ್ಲೆಂಡ್ ನಿಮ್ಮೂರ್ಗ್ ಹೋಗೋಣ, ಆಮೇಲೆ ಗ್ರ್ಯಾಂಡ್ ಆಮೇಲೆ ಬಿಟ್ಟೋಗೋಣ. ಓಕೆ. ವ್ಯತ್ಯಾಸಗಳು ಲಾಸ್ಟ್ ಕಾರ್ಯಕ್ರಮದ ಕೊನೆ ಅಂತ ಎಲ್ಲರೂ ಕೂಡ ಪ್ರೋತ್ಸಾಹ ಕೊಡಿ. ವ್ಯತ್ಯಾಸಗಳು ಅಂತ ಅಂದ್ರೆ ಈಗ ಒಂದಕ್ಕೆ ಮತ್ತೆ ಇನ್ನೊಂದಕ್ಕಿರೋ ವ್ಯತ್ಯಾಸಗಳು ಹೇಳ್ಬೇಕು. ಗಂಡ ಹೆಂಡತಿ ಒಂದ್ ಲೈನಲ್ಲಿ ಹೇಳಿ ವ್ಯತ್ಯಾಸ. ಅಂದ್ರೆ ನೀವೀಗ ಗಂಡ ಚಿತ್ರಗುಪ್ತ, ಹೆಂಡತಿ ಯಮಧರ್ಮರಾಯ ಅಷ್ಟೇ. ಒಪ್ತೀರಾ ಇದನ್ನ? ಒಪ್ಕೋತೀನಿ, ನಾನು ಒಪ್ಕೋತೀನಿ. ಓಕೆ. ಎಣ್ಣೆ ಮತ್ತು ಎಣ್ಣೆ. ಒಂದೆಣ್ಣೆ ಜೀವಕ್ಕೆ ತಂಪು, ಇನ್ನೊಂದೆಣ್ಣೆ ಹೊಟ್ಟೆಗೆ ತಂಪು ಅಷ್ಟೇ. ಓಕೆ. ಆಟ ಮತ್ತೆ ಜೊತೆ ಆಟ. ಥೋ, ಅಸಹ್ಯ. ಆಟ ಆಡ್ಬೇಕು ಅಂದ್ರೆ ಏನ್ ಹೇಳಿ ನಾನು ಇದನ್ನ? ರನ್ನಿಂಗ್ ರೇಸ್ ಆಟ ಆಡೋದು, ಕಬಡ್ಡಿ, ಕಬಡ್ಡಿ, ಲವ್ ಮ್ಯಾರೇಜ್ ಮತ್ತೆ ಅರೇಂಜ್ ಮ್ಯಾರೇಜ್. ಏನ್ ಹೇಳ್ಬೇಕು? ವ್ಯತ್ಯಾಸ. ಲವ್ ಮ್ಯಾರೇಜ್ ನಾವೇ ವಿಷ ಕುಡಿಯೋದು, ಅರೇಂಜ್ ಮ್ಯಾರೇಜ್ ಎಲ್ಲರೂ ಸೇರ್ ವಿಷ ಹಾಕೋದು. ಲವ್ ಮ್ಯಾರೇಜ್ ಅಂದ್ರೆ ನಾವೇ ವಿಷ ಕುಡಿಯೋದು, ಅರೇಂಜ್ ಮ್ಯಾರೇಜ್ ಅಂದ್ರೆ ಎಲ್ಲರೂ ಸೇರ್ ವಿಷ ಹಾಕೋದು. ಒಟ್ಟಲ್ಲಿ ಮ್ಯಾರೇಜ್ ವಿಷ ಅಂದ್ರೆ ಅದು ಪಾಯಸ, ಬಟ್ ಅದು ವಿಷ ಅಂತ ಎಲ್ರಿಗೂ ಗೊತ್ತಿರುತ್ತೆ, ಆದ್ರೂ ಕುಡಿಸ್ತಾರೆ. ನೀವು ಸಾಯಿ, ನಾವು ಸತ್ತಿದೀವಿ ಅಂತ. ಓಕೆ. ಫೈನಲ್ ಕ್ವಶನ್ ನಿಮ್ಗೆ. ನಗು ಎಲ್ರಿಗೂ ಎಷ್ಟು ಇಂಪಾರ್ಟೆಂಟ್? ತುಂಬಾ ಇಂಪಾರ್ಟೆಂಟ್. ಮನುಷ್ಯನ್ಗೆ ನಗು ಅವನ ಆರೋಗ್ಯನ ಇಂಪ್ರೂವ್ ಮಾಡುತ್ತೆ, ಅವನ ಸ್ಟ್ರೆಸ್ ನ ಇಂಪ್ರೂವ್ ಮಾಡುತ್ತೆ. ಎಷ್ಟೇ ತೊಂದರೆಯಲ್ಲಿದ್ರು ಅದನ್ನ ಹೊರಗೆ ಬರೋದಕ್ಕೆ ಅವ್ನಿಗೆ ಇರೋದು ಏಕೈಕ ಒಂದು ಏನಾದ್ರು ವಿಧಾನ ಅಂತ ಏನಾದ್ರು ಇದ್ರೆ ನಗು. ಆ ನಗು ಎಲ್ಲಿ ಬರುತ್ತೆ ಅಂದ್ರೆ ಜನರ ಮಧ್ಯ ಬೆರೆತಾಗ, ಜನರ ಜೊತೆಗಿದ್ದಾಗ. ಸೊ ಆದಷ್ಟುನು ಈಗಿನ ನಿಮ್ಮ ಟೆಕ್ನಾಲಜಿಗಳನ್ನ ಬದಿಗಿಟ್ಟು ಜನರ ಜೊತೆಗೆ ಮಾತಾಡದಷ್ಟು ವಿಷಯಗಳನ್ನ ತಿಳ್ಕೊಳ್ತಾ ಹೋಗ್ತೀವಿ, ಅವಾಗ ಜಾಸ್ತಿ ನಗ್ತೀವಿ.
ಅವಾಗ ಸ್ಟ್ರೆಸ್ ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋದು. ಬಿಕಾಸ್ ನಾವು ಕಂಡುಕೊಂಡಿರೋದು ಹಾಗೇನೆ. ಥ್ಯಾಂಕ್ ಯು ಸೋ ಮಚ್ ಶೋಭಾ ಮೇಡಮ್. ಬಹುಶಃ ಮಾಧ್ಯಮದಲ್ಲಿ ಅಥವಾ ಸೋಷಿಯಲ್ ಮೀಡಿಯಾ ಹಿಂಗ್ ಬಂದಾಗ ನಾವು ನ್ಯೂಸ್ ಮಾಡುವಾಗ ಯಾರನ್ನು ಕೂಡ ಸಂತೃಪ್ತಿ ಮಾಡೋದಕ್ಕಾಗೋದಿಲ್ಲ. ಒಬ್ಬೊಬ್ರದ್ದು ಒಂದೊಂದು ಅಭಿಪ್ರಾಯ ಇರುತ್ತೆ. ಆದ್ರೆ ನಗು ಅಂತ ಬಂದಾಗ ನಾವೆಲ್ಲರನ್ನು ಕೂಡ ಸಂತೃಪ್ತಿ ಮಾಡಬಹುದು. ನಗಿಸಿ ಎಲ್ಲರೂ ಕೂಡ ಸಂತೃಪ್ತಿ ಆಗಿದ್ದೀರಾ? ಎಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ನಯನ ಅವರೇ. ರಿಪಬ್ಲಿಕ್ ಕನ್ನಡ ಜೊತೆ ಮಾತು.